ಎಲ್ರಿಗೂ ನಮಸ್ಕಾರ. ಇವತ್ತು ಪೂರಿ ಸಾಗು ಮಾಡೋದು ಹೇಗೆ ಅಂತ ನೋಡೋಣ. ಪೂರಿ ಅಂತ ಅಂದಿದ ತಕ್ಷಣ ನನಗಂತೂ ಉಡುಪಿ ಹೋಟೆಲ್ಲೇ ನೆನಪಾಗೋದು. ಸೊ ಹೋಟೆಲ್ಗೆಲ್ಲ ಹೋಗೋದು ಬೇಡ, ಹೋಟೆಲಲ್ಲಿ ಮಾಡೋ ಥರನೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಪೂರಿ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ಅಂತಂದರೆ, ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಚಮಚ ಚಿರೋಟಿ ರವೆನ ಸೇರಿಸ್ತಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು, ಚೆನ್ನಾಗಿ ನಾದ್ಕೊಳ್ಬೇಕು. ಯೂಶ್ವಲಿ ಚಪಾತಿ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ಪೂರಿ ಮಾಡೋದಕ್ಕೆ. ಸೊ ಈ ಥರ ಹಿಟ್ಟು ಏನಾದರೂ ಸ್ವಲ್ಪ ತೆಳು ಆಗ್ತಿದೆ ಅಂತಂದರೆ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಹದವಾಗಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಸೊ ಫೈನಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದಾಯಿತು. ಕಲಸಿಟ್ಕೊಂಡ್ಮೇಲೆ ಇದನ್ನು 10-15 ನಿಮಿಷ ಅಥವಾ 20 ನಿಮಿಷದವರೆಗೂ ನೆನೆಸಿಡಬೇಕು. ಗೋಧಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಕಾಯಿಸಿದ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೂರಿ ತುಂಬ ಗರಿಯಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಉಬ್ಬುತ್ತೆ. ಅದಾದ ನಂತರ ಒಂದು ಬಾಣಲಿಗೆ ಅರ್ಧ ಲೀಟ್ರ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಆಗೋದಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಆಗೋದಕ್ಕೆ ಬಿಡಬೇಕು. ಪೂರಿಗೆ ಎಣ್ಣೆ ತುಂಬ ಜಾಸ್ತಿ ಬೇಕಾಗತ್ತೆ. ಸೊ ಇದನ್ನು ವೀಕ್ಲಿ ಒನ್ಸ್ ಕನ್ಸ್ಯೂಮ್ ಮಾಡಬೇಡಿ. ತಿಂಗ್ಳಿಗೆ ಒಂದು ಸತಿನೋ 2 ತಿಂಗ್ಳಿಗೆ ಒಂದು ಸತಿ ತಿನ್ನೋದು ಬೆಸ್ಟು. ಸೊ ಇವಾಗ ನೀವು ನೋಡ್ತಿರಬಹುದು, ಒಂದು 20 ನಿಮಿಷ ಆದಮೇಲೆ ಹಿಟ್ಟು ಹೇಗಾಗಿದೆ ಅಂತ. ಅಷ್ಟು ಗಟ್ಟಿ ಕಲಿಸಿದ್ರೂ ನೆನೆಯೋಕ್ಕಿಟ್ಟ ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಇದಾದ ನಂತರ ಈ ಥರ ಮತ್ತೆ ಹಿಟ್ಟನ್ನು ಕೈಯಲ್ಲಿ ನಾದಿಸ್ಕೊಂಡು ಒಂದೊಂದೇ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಇಲ್ಲಿ ನಾನು 2 ಥರ ಒತ್ಕೊಳ್ಳೋದನ್ನ ಅಂದರೆ ಲಟ್ಸೋದು ತೋರಿಸ್ತೀನಿ. 1 ಕಪ್ಪಲ್ಲಿ ಅಡುಗೆ ಎಣ್ಣೆನ ತಗೊಂಡು ಉಂಡೆ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಅಜ್ಜಿ ಒತ್ಕೊಳ್ಬೇಕು. ಹಿಟ್ಟಿನ ಪುಡಿ ಎಲ್ಲ ಹಾಕ್ಕೊಂಡು ಒತ್ಕೊಳ್ಬಾರ್ದು. ಪೂರಿಗೆ ಈ ಥರ ಎಣ್ಣೆ ಹಾಕಿಬಿಟ್ಟೆ ಒತ್ಕೊಳ್ಬೇಕು. ಮತ್ತು ಒತ್ತಿದ ನಂತರ ಈ ಥರ ರೋಲ್ ಮಾಡಿ ಒತ್ಕೊಳ್ಳೋದು ಫಸ್ಟ್ ಮೆಥಡು. ಈ ಥರನಾದರೂ ಒತ್ಕೊಳ್ಬಹುದು. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಈ ಥರ ಚಿಕ್ಕ ಉಂಡೆ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೊಂಡು ಎರಡನ್ನೂ ಒಂದ್ರ ಮೇಲೆ ಒಂದು ಇಟ್ಟು ನೀಟಾಗಿ ಒತ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ಟೆ ಒತ್ಕೊಳ್ಬೇಕು, ಹಂಗಂತ ಜಾಸ್ತಿ ಎಣ್ಣೆನೂ ಹಾಕ್ಕೊಳ್ಬೇಡಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒತ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಿರಬಹುದು ಎಷ್ಟು ನೀಟಾಗಿ ನಾನು ಲಟ್ಟಿಸ್ತಾ ಇದ್ದೀನಿ ಅಂತ. ಅದಾದ ನಂತರ ಎಣ್ಣೆನೂ ಕೂಡ ನೀಟಾಗಿ ಕಾದಿರಬೇಕು. ಸೊ ಇವಾಗ ಎಣ್ಣೆ ಕಾದಿದೆ, ಬಾಣಲಿ ಒಳಗಡೆ ಹಾಕ್ತಿದ್ದೀನಿ. ಪೂರಿ ಎಷ್ಟು ನೀಟಾಗಿ ಉಬ್ತಿದೆ ನೀವು ನೋಡ್ತಿರಬಹುದು. ಪೂರಿ ಮಾಡೋದು ತುಂಬ ಸುಲಭ, ಆದರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಎಣ್ಣೆಲಿ ಕರೆದಿರೋ ಅಂಥ ಐಟಮು ಒಳ್ಳೆಯದಲ್ಲ, ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ಪೂರಿನ 2 ಸೈಡು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಯಾವುದೇ ಥರದ ಮೈದಾನ ಯೂಸ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟಿಂದ ನೀವು ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಆಗ್ತಿದೆ ಪೂರಿ ಅಂತ. ನಾನು ಹೇಳ್ಕೊಟ್ಟಿರೋವಂಥ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ನೀವು 7-8 ಪೂರಿನ ಆರಾಮಾಗಿ ಮಾಡ್ಕೊಳ್ಬಹುದು. ಪೂರಿಗೆ ನಾನಿವತ್ತು ತರಕಾರಿ ಸಾಗು ಮಾಡ್ಕೊಂಡಿದ್ದೆ. ತರಕಾರಿ ಸಾಗು ರೆಸಿಪಿ ಈಗಾಗಲೇ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ. ಬಿಸಿ ಪೂರಿ ಜೊತೆ ತರಕಾರಿ ಸಾಗು ಅಲ್ಟಿಮೇಟ್ ಕಾಂಬಿನೇಷನ್. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.